ಕೆಲಸಗಳು ಪ್ರತಿ ವರ್ಷ ಹೆಚ್ಚಾಕೊಂತ ಹೊಂಟವ. ಇದಕ್ಕೆಲ್ಲ ಕಾರಣ ಏನಂದ್ರೆ ದೇವಿ ಆಶೀರ್ವಾದ ಮತ್ತು ಹುಡುಗನ ಶ್ರಮ. ಅವನ ತಾಯಿಯವ್ರ ತಂದೆ ಏನು ದೊಡ್ಡ ಶ್ರೀಮಂತರಲ್ಲ, ಏನು ದೊಡ್ಡ ಇದ್ರಾಗ ಓದಿಸಿಲ್ಲ ಅವ್ರನ್ನ. ಆದ್ರೆ ಸಾಧನೆ ಅನ್ನೋದು ಹೆಂಗೆ ಅಂದ್ರೆ ಏನು ಸಾಧಿಸ್ಬೇಕಂತೇವ್ ಸಾಧನೆ ಮಾಡವ ಸಾಧಕ. ಸಾಧಕ ಆಗ್ಬೇಕಾದ್ರೆ ಎಲ್ಲರಿಗೂ ಬರೋದಿಲ್ಲ, ನನಗೂ ಬರೋದಿಲ್ಲ. ನಮ್ಮ ಅಪ್ಪರಗಡೆ ಬಡ್ಕೊಂಡು ಲೇ PSI ಮಾಡ್ತೇನೆ ಕಲಿ ಅಂತ ನಾ ಸಾಲಿ ತಪ್ಪಿಸಿ ಟ್ರ್ಯಾಕ್ಟರ್ ಹೊಡೆಯಾಕತ್ತಿದ್ದೆ. ಅದಕ್ಕೆ ಯೋಗ ಬೇಕ. ಯೋಗ ಮತ್ತು ಯೋಗ್ಯತೆ ಇದ್ದಾಗ ಮನುಷ್ಯ ಅಕ್ಕನವನ ಯೋಗ್ಯದಾಗ ಯೋಗ್ಯತೆ ಇರ್ಲಿಕ್ಕೆ ಆಗುದಿಲ್ಲ, ಯೋಗ್ಯತೆ ಇದ್ದಾಗ ಯೋಗ ಇರ್ಲಿಕ್ಕೆ ಆಗುದಿಲ್ಲ. ಆ ಹುಡುಗ ದಾಯಿ ಉಡ್ಸಮ್ಮ ಪೂಜಾರವ್ರ, ಉಡ್ಸಮ್ಮನ ಪೂಜಾರೆ, ಆಕೆ ಆಶೀರ್ವಾದ ಅವ್ಗೆ ಐತೆ ಅಂತ ಹೇಳಿ ಈ ಮಟ್ಟಕ್ಕೆ ಬೆಳೆದಾನ. ಇನ್ನೂ PSI ಆಗಿ CPI ಆಗಿ ನಮ್ಮೂರಿಗೊಂದು ಹೆಮ್ಮೆ ಕೆಲಸ ಆಗಲಿ ಅಂತ ಹೇಳಿ ನಾನು ಈ ಎಲ್ಲ ಸಮಸ್ತ ಜನರ ಮುಖೇನ ಅವನಿಗೆ ಆ ತಾಯಿಯ ಆಶೀರ್ವಾದ ಸಿಗಲಿ, ಒಳ್ಳೆಯದ್ರ ಮುಂದೆ ಇನ್ನೂ ಇದಕ್ಕಿಂತ ಹೆಚ್ಚು ಬೆಳೀಲಿ. ಲಚ್ಚಪ್ಪ ಮತ್ತು ಅವನ ತಾಯಿಗೆ ಎಷ್ಟು ಸಂತೋಷ ಆಗೈತಿ, ಅದ್ರ 10 ಪಟ್ಟು ಸಂತೋಷ ನನಗೂ ಐತಿ. ನನ್ನ ಹಳ್ಳಿ ಹುಡುಗವ ಬೇರೆಲ್ಲವಲ್ಲ. ಅದಕ್ಕಾಗಿ ದೇವರು ಅವ್ರಿಗೆಲ್ಲರಿಗೂ ಒಳ್ಳೆಯದು ಮಾಡಲಿ. ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಸೇರಿ ಒಂದು ಒಳ್ಳೆಯ ಅವನಿಗೆ ಖುಷಿ ತಂದು ಕೊಟ್ರಿ. ನಾವು ಇವತ್ತು ರಾತ್ರಿ ಹೋಗೋ ಸಂಬಂಧ ಅವು ಈ ಸಮಾನ ಮನಸ್ಕರು ಇವ್ರು ಏನದಾರ, ಇವ್ರದ್ದೊಂದು ದೊಡ್ಡ ತ್ಯಾಗ ಐತಿ, ಇವ್ರದ್ದೊಂದು ಚೈನ್ ಐತಿ. ಎಲ್ಲ ಚೈನ್ ಒಂದೊಂದು ಕೆಲಸ ಮಾಡ್ತಾವ. ಅದಕ್ಕೆ ಇನ್ನೂ ರಗಡೆ ಬಂದಿದ್ರಿ ಪಾಠ ಕಲಿಬೇಕಂದ್ರೆ ನೀತಿ ಪಾಠ. ಮೊಬೈಲ್ ಬಿಡ್ರಿ, ಬರೀ ಅದನ್ನ ತೀಡ್ಕೊಂತ ಕುಂತು ನಾವೇನು ಜೀವನ ಕೀಡ್ ಹೋಗ್ತೈತಿ. ಅದಕ್ಕಾಗಿ ಅಭ್ಯಾಸದ ಕಡೆ ಗಮನ ಕೊಡ್ರಿ. ನಾನು ಒಮ್ಮೆ ಬೈತೇನೆ, ಭಾಳ ಮಂದಿ ಸೌಂಡ್ ಹಚ್ಚಾರ, ನನಗೆ ಸಿಟ್ಟು ಬರ್ತೈತಿ. ಯಾಕೆ ಉಳಿದ ಮಕ್ಕಳು ಕಲಿತಿರ್ತಾವೆ. ನೀವು ದೊಡ್ಡ ಸೌಂಡ್ ಹಚ್ಕೊಂಡು ಒಂದು ಭಜನೆ ಪದ ಹಾಡಿಬಿಟ್ರೆ ಆ ಮಕ್ಕಳು ಕಲಿದಂಗೆ. ಅದಕ್ಕಾಗಿ ಸಿಟ್ಟು ಬರ್ತದೆ. ನನ್ನ ವೈಯಕ್ತಿಕ ಅಲ್ಲ, ನನ್ನ ವೈಯಕ್ತಿಕ ರಗಡೆ ಐತಿ. ನನಗೆ ಮಕ್ಕಳ ಸಂಬಂಧ ನಾನು ಬಡ್ಕೊಂತಾನೆ ವಿನ ಮತ್ತೆ ಅದಕ್ಕೂ ಅಲ್ಲ. ಯಾರು ತಪ್ಪು ತಿಳ್ಕೊಬೇಡ್ರಿ. ಲಚ್ಚಪ್ಪ ಮತ್ತು ಲಚ್ಚಪ್ಪನ ತಾಯಿ ಆಶೀರ್ವಾದ ಹುಡುಗನಿಗೆ ಉಡ್ಸಮ್ಮ ಕೊಟ್ಟಾಳ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.